ಜಟ್ಲಿ 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 ನಿಜ ಹೇಳ್ಬೇಕಂದ್ರೆ ಇದು ಜಟ್ಲಿ ಅಲ್ಲ, ಸೊಳ್ಳಿ. ಸೊಳ್ಳಿ ನಿಮ್ ಕೈಗೆ ಬಂದು ಕಚ್ಚಿದಾಗ ನಿಮ್ ರಿಯಾಕ್ಷನ್ ಯಾವ ತರ ಇರುತ್ತೆ ಆ ತರ ಇದೆ ಈ ಸಿನಿಮಾ. ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಜಟ್ಲಿ ಸಿನಿಮಾ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿತ್ತು. ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಹಾಫ್ ಯಾರಿಗೆ ಅರ್ಥ ಆಗೋದಿಲ್ಲ, ಇವರೆಲ್ಲ ಸೇರಿ ಏನ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಸಾಕ್ ನಿಲ್ಸ್ರಪ್ಪ, ಪುರಾಣ ಬೇಡ, ಪಾಯಿಂಟ್ ಗೆ ಬಂದ್ಬಿಡ್ರಿ ಅಂತಾನು ಅನ್ಸುತ್ತೆ. ಇಂಟರ್ವಲ್ ನಲ್ಲಿ ಹೀರೋ ಸಾಯ್ತಾನ ಅಂತ ಅನ್ಕೊಂಡಿರ್ತೀವಿ, ಜಟ್ಲಿ ಅವ್ನ ಮೈ ಮೇಲೆ ಬಂದು ಆತನ ಕಾಪಾಡ್ಬಿಡು. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ, ಒಂದ್ 20 ಮಿನಿಟ್ಸ್ ನೋಡಿ ಇಲ್ಲಿಂದ ಆದ್ರೂ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ, ಮತ್ತೆ ಅದನ್ನೇ ಪುರಾಣನ ಸ್ಟಾರ್ಟ್ ಮಾಡ್ತಾರೆ. ಸಾಕು ಸಾಕು ತಲೆನೋವು ಬರ್ತಿದೆ ಅಂತ ಹೇಳ್ತೀವಿ, ಆದ್ರೆ ನಮಗ್ ಬಿಡೋದಿಲ್ಲ. ಕ್ಲೈಮ್ಯಾಕ್ಸ್ ನಲ್ಲಿ ಯಾವ್ದೋ ಒಂದು ಪಾಯಿಂಟ್ ಇಟ್ಕೊಂಡು ಇದೇ ನೋಡ್ರಪ್ಪ ಈ ಸಿನಿಮಾದ ಕಾನ್ಸೆಪ್ಟ್ ಅಂತ ಹೇಳಿ ಈ ಸಿನಿಮಾನ ಜೈ ಅಂತ ಮುಗಿಸ್ಬಿಡ್ತಾರೆ. ಈ ಸಿನಿಮಾನ ನೋಡ್ಬೇಕು ಅನ್ಕೊಂಡವ್ರು 100 ಅಲ್ಲಿ 70% ಈ ಸಿನಿಮಾನ ಅರ್ಧ ಗಂಟೆ ನೋಡಿ ಸ್ಕಿಪ್ ಮಾಡ್ಬಿಡ್ತೀರಾ. ಯಾಕಂದ್ರೆ ಸಿನಿಮಾ ಅಷ್ಟು ಸ್ಲೋ ಆಗಿರುತ್ತೆ, ಲ್ಯಾಕ್ ಸೆನ್ಸ್ ಗಳು ನಿಮ್ ಕಣ್ ಮುಂದೆ ಎದ್ದೆದ್ದು ಕುಣಿತಾ ಇರುತ್ತೆ. ಜಟ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತ ಸತ್ಯ ಭಯ್ಯ, ವೆನ್ನುಲ್ ಕಿಶೋರ್ ಅವರು ಕಾಮಿಡಿ ಆಕ್ಟ್ರೆಸ್ ನಲ್ಲಿ ಇವರಿಬ್ರು ಆಲ್ ಟೈಮ್ ಫೇವರೇಟ್ ನಮಗೆ. ಅಂತದ್ ಇಬ್ರು ಸೇರಿ ಸಿನಿಮಾ ಮಾಡಿದಾರೆ ಅಂದ್ರೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಮುಗಿಯೋವರೆಗೂ ಕಣ್ಣಲ್ಲಿ ನೀರ್ ಬಂದು ಎದೆ ನೋವು ಬರೋ ಮಟ್ಟ ಫುಲ್ ನಗಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಫುಲ್ ಆನ್ ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಸಿನಿಮಾ, ಆ ತರ ಇರುತ್ತೆ ಈ ತರ ಇರುತ್ತೆ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ತರ ಇದೆ ಈ ಸಿನಿಮಾ. ಸತ್ಯ ಭಯ್ಯ, ವೆನ್ನುಲ್ ಕಿಶೋರ್ ಅವರ ಮಿಸ್ಟೇಕ್ ಅಲ್ಲ ಇದು, ಡೈರೆಕ್ಟ್ ಅವ್ರದೇ ಬಿಗ್ ಮಿಸ್ಟೇಕ್ ಅಂತ ಅನ್ಸುತ್ತೆ. ಇವರಿಬ್ರು ಒಳ್ಳೆ ಕಾಮಿಡಿ ಸ್ಟಾರ್ಸ್ ನ ಇಟ್ಕೊಂಡು ಈ ತರ ಸಿನಿಮಾ ಮಾಡಿದಾರಲ್ಲ ಅಂತ ಅನ್ಸ್ಬಿಡುತ್ತೆ ನಮಗೆ. ಕೊನೆಯದಾಗಿ ಹೇಳೋದಾದ್ರೆ ಈ ಸೊಳ್ಳಿ ಸಿನಿಮಾ, ಸಾರಿ ಜಟ್ಲಿ ಸಿನಿಮಾ ನೋಡ್ಬೇಕಾ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬಿಡಿ, ಟೈಮ್ ಉಳಿಯುತ್ತೆ. ಸಿನಿಮಾದಲ್ಲಿ ಏನೇನ್ ಇಷ್ಟ ಆಯ್ತು, ಸತ್ಯ ಭಯ್ಯ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬಿಟ್ರೆ ಈ ಸಿನಿಮಾದಲ್ಲಿ ಏನ್ ಇಷ್ಟನೇ ಆಗ್ಲಿಲ್ಲ, ಎಲ್ಲ ಮೈನಸ್ ಪಾಯಿಂಟ್ ಇದೆ. ಓವರ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ನನಗೇನು ಅಷ್ಟು ಇಷ್ಟ ಆಗ್ಲಿಲ್ಲ. ಹಾಗೆ ಈ ಸಿನಿಮಾಕ್ಕೆ ನಾನ್ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 1/5. ಈ ಸಿನಿಮಾ ನೀವು ಏನಾದ್ರೂ ಆಲ್ರೆಡಿ ನೋಡಿದ್ರೆ ನಿಮಗೆ ಹೇಗೆ ಅನಿಸಿತು ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಸಿಗೋಣ ಮತ್ತೊಂದು ಸಿನಿಮಾ ರಿವ್ಯೂ ಜೊತೆಗೆ. ಜೈ ಶ್ರೀರಾಮ್.